ನಮಸ್ಕಾರ ನ್ಯೂಸ್ 11ಗೆ ಸ್ವಾಗತ. ನಾನು ನವಿತಾ ಜೈನ್. ಬೊಮ್ಮಾಯಿ ಸರ್ಕಾರಕ್ಕೆ ಸರ್ಕಾರಿ ಟೆನ್ಷನ್. ನಾಳೆಯಿಂದ ಪೆನ್ ಡೌನ್ ಆಗೇ ಬಿಡುತ್ತಾ? 7ನೇ ವೇತನ ಆಯೋಗ ಸರ್ಕಾರಕ್ಕೆ ಬಿಸಿ ತುಪ್ಪ. ಇದು ಸರ್ಕಾರಿ ಟೆನ್ಷನ್. ನಾಳೆಯಿಂದ ಬಂದ್ ಆಗತ್ತಾ ಸರ್ಕಾರಿ ಸೇವೆ? ಸರ್ಕಾರದ ವಿರುದ್ಧವೇ ನೌಕರರು ಬಂಡಾಯ ಎದ್ದಿದ್ದಾರೆ. 7ನೇ ವೇತನ ಆಯೋಗದ ಜಾರಿ ಆಗಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ನಾಳೆಯಿಂದ ಸರ್ಕಾರಿ ಸೇವೆಯಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ನಾಳೆಯಿಂದಲೇ ನೌಕರರ ಪ್ರತಿಭಟನೆ ಆರಂಭ ಆಗತ್ತೆ. ಹಳೆಯ ಪಿಂಚಣಿ ಪದ್ಧತಿಯೇ ಜಾರಿ ಮಾಡಬೇಕು ಅನ್ನುವಂತಹ ಒತ್ತಾಯ. ಸುಮಾರು 6 ಲಕ್ಷ ಉದ್ಯೋಗಿಗಳು ಪ್ರತಿಭಟನೆಗೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಮಧ್ಯಂತರ ವರದಿ ಕೈ ಸೇರಿದ ಕೂಡಲೇ ನಿರ್ಧಾರ ಮಾಡ್ತೀವಿ. ನಿವೃತ್ತ ಸಿಎಸ್ ಸುಧಾಕರ್ ರಾವ್ ವರದಿ ಬರಲಿ ಅನ್ನೋದು ಸಿಎಂ ಮಾತು. ಹುಬ್ಬಳ್ಳಿಯಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ನೌಕರರು ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ನಾಳೆಯಿಂದಲೇ ಪ್ರತಿಭಟನೆ ಮಾಡಲಿದ್ದಾರೆ. ನಾಳೆಯಿಂದ ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕಾರ್ಯಗಳು ನಡೆಯೋದಿಲ್ಲ. ಸರ್ಕಾರದ ವಿರುದ್ಧವೇ ನೌಕರರು ಬಂಡಾಯವಿದ್ದಿದ್ದಾರೆ. ಸುಮಾರು 6 ಲಕ್ಷ ಉದ್ಯೋಗಿಗಳು ಪ್ರತಿಭಟನೆಗೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈಗ ಸಿಎಂ ಹೇಳೋದು ಮಧ್ಯಂತರ ವರದಿ ಕೇಳಿದ್ದೇವೆ. ಆ ಮಧ್ಯಂತರ ವರದಿ ಕೈಗೆ ಸಿಕ್ಕ ಕೂಡಲೇ ನಾವು ನಿರ್ಧಾರವನ್ನ ಕೈಗೊಳ್ತೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದೇನೆ. ಈ 7ನೇ ವೇತನ ಆಯೋಗ ರಚನೆ ಮಾಡಿದ್ದು ನಾವು, ಮತ್ತು 2023-24ರಲ್ಲಿ ಅದರ ಅನುಷ್ಠಾನ ಆಗ್ತದೆ ಅಂತ ಹೇಳಿದ್ದೇನೆ. ಅದಕ್ಕಾಗಿ ಬಜೆಟಲ್ಲಿ ಹಣವನ್ನು ಕೂಡ ಇಟ್ಟಿದ್ದೇವೆ. ಮಧ್ಯಂತರ ವರದಿ ತೆಗೆದುಕೊಂಡು ಮಾಡಬೇಕನ್ನುವಂಥದ್ದು ಅವರ ಬೇಡಿಕೆ ಇದೆ. ಅದಕ್ಕೂ ಕೂಡ ನಾನು ಒಪ್ಕೊಂಡಿದ್ದೇನೆ. ನಾವು ಕೂಡಲೇ ನಮ್ಮ 7ನೇ ಆಯೋಗಕ್ಕೆ ಸೂಚನೆ ಕೊಟ್ಟು ಮಧ್ಯಂತರ ವರದಿಯನ್ನು ತಂದು ಅನುಷ್ಠಾನ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದೇನೆ. ಈ 7ನೇ ವೇತನ ಆಯೋಗ ರಚನೆ ಮಾಡಿದ್ದು ನಾವು, ಮತ್ತು 2023-24ರಲ್ಲಿ ಅದರ ಮಧ್ಯಂತರ ವರದಿ ಬರಲಿ, ನಮ್ಮ ಕೈ ಸೇರ್ಲಿ, ಆನಂತರ ನಿರ್ಧಾರ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಆದ್ರೆ ನಮಗೆ ಹೇಳಿಕೆ ಭರವಸೆಗಳು ಬೇಡ, ಆದೇಶ ಬೇಕು. ಆದೇಶ ಹೊರಡಿಸುವವರೆಗೂ ನಮ್ಮ ಹೋರಾಟ ಅಂತ ಹೇಳಿ ಬಿಬಿಎಂಪಿ ನೌಕರರ ಸಂಘದ ಅಧ್ಯಕ್ಷರಾಗಿರುವ ಅಮೃತ್ ರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ನಾಳೆಯಿಂದ ಸರ್ಕಾರಿ ನೌಕರರು ಕೆಲಸವನ್ನ ಮಾಡೋದಿಲ್ಲ. ಇದರಿಂದ ತೊಂದರೆ ಆಗೋದು ಆಡಳಿತಕ್ಕೆ, ಜೊತೆಗೆ ಜನರಿಗೆ. ಸೊ ನೌಕರರು ಈ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾಳೆಯಿಂದ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡ್ತೇವೆ. ಬಿಬಿಎಂಪಿಯ 17,000 ನೌಕರರು ಕರ್ತವ್ಯಕ್ಕೆ ಹಾಜರಾಗಲ್ಲ ಅಂತ ಹೇಳಿ ಬಿಬಿಎಂಪಿ ನೌಕರರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಸರ್ಕಾರಿ ನೌಕರರು ಯಾವುದೇ ವಿಭಾಗದಲ್ಲೂ ಕೆಲಸ ಮಾಡಲ್ಲ ಅನ್ನುವ ತೀರ್ಮಾನ ಕೈಗೊಂಡಿದ್ದು, ವಿಧಾನಸೌಧದ ಎಲ್ಲಾ ಕಚೇರಿಗಳು ಬಂದಾಗತ್ತೆ, ಸಚಿವಾಲಯದ ಎಲ್ಲಾ ಕಚೇರಿಗಳು ಬಂದಾಗತ್ತೆ, ಬಿಬಿಎಂಪಿ ಕೇಂದ್ರ ಕಚೇರಿಯೂ ಬಂದಾಗತ್ತೆ, ತಾಲೂಕು ಕಚೇರಿ, ಜಿಲ್ಲಾಧಿಕಾರಿ ಕಚೇರಿ, ಗ್ರಾಮ ಪಂಚಾಯಿತಿ, ಸರ್ಕಾರಿ ಶಾಲೆ, ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪುರಸಭೆ, ಸರ್ಕಾರಿ ಹಾಸ್ಟೆಲ್, ಹೀಗೆ ಎಲ್ಲ ಇಲಾಖೆಗಳು ನಾಳೆಯಿಂದ ಕಾರ್ಯನಿರ್ವಹಿಸುವುದು ಡೌಟ್. ಯಾಕಂದ್ರೆ ಆಲ್ರೆಡಿ ನೌಕರರು ಪ್ರತಿಭಟನೆ ಮಾಡೋದಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ, 10 ಮಹಾನಗರ ಪಾಲಿಕೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ಕೆಲಸ ಕಾರ್ಯಗಳನ್ನ ಸ್ಥಗಿತ ಮಾಡ್ತಾ ಇದ್ವಿ. ಕಾರಣ ಈಗಾಗಲೇ ತಮಗೆಲ್ಲ ಗೊತ್ತಿರೋ ವಿಷಯನೇ. ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಏನು 7ನೇ ವೇತನ ಆಯೋಗ ಜಾರಿ ಮಾಡಬೇಕು, ಮತ್ತು ಏನು ಒಂದು ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ 2006 ನಂತರ ನೇಮಕಾತಿ ಹೊಂದಿದ್ದಾರೆ, ನೇರ ನೇಮಕಾತಿಯಲ್ಲಿ ಅವ್ರಿಗೆಲ್ಲ ನ್ಯಾಯ ಒದಗಿಸಬೇಕು ಅಂತೇಳಿ ಆಗ್ರಹಿಸಿ ಎಲ್ಲ ಕೆಲಸ ಕಾರ್ಯಗಳನ್ನ ನಾಳೆ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ವಿ. ಹೆರಿಗೆ ಆಸ್ಪತ್ರೆ ಪ್ಲಸ್ ರುದ್ರಭೂಮಿ ಅವಕಾಶ ಬಿಟ್ಟರೆ ಇನ್ನೆಲ್ಲ ಕೆಲಸ ಕಾರ್ಯಗಳನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡಿ. ಸರ್, ಸ್ಟೇಟ್ಮೆಂಟ್ಗಳು ನಾವು ಯಾವುದೇ ರೀತಿ ಮಾನ್ಯತೆ ಕೊಡಲ್ಲ ಸರ್. ನಮ್ಗೆ ಆದೇಶ ಹೊರಗೆ ಬರಬೇಕಷ್ಟೇ. ಆದೇಶ ಹೊರಗೆ ಬಂದ್ರೆ ಮಾತ್ರ ನಮ್ಮ ಮುಷ್ಕರನ ನಮ್ಮ ರಾಜ್ಯಾಧ್ಯಕ್ಷರು ಷಡಕ್ಷರಿ ಅವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನದಂತೆ ನಾವು ಬದ್ಧವಾಗಿರ್ತೀವಿ. ನಾಳೆ ದಿನ ಕರ್ನಾಟಕ ರಾಜ್ಯ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಈಗ ಬೇರೆ ಬೇರೆ ಇಲಾಖೆಗಳ ಸರ್ಕಾರಿ ನೌಕರರು ಒಟ್ಟಾರೆಯಾಗಿ ಪ್ರತಿಭಟನೆ ತೀರ್ಮಾನ ಕೈಗೊಂಡಿದ್ದಾರೆ ಅಂದ್ರೆ ಕೆಲಸ ಮಾಡಲ್ಲ ಅಂತ ಹೇಳಿ. ಈಗ ಸಿಎಂ ಹೇಳ್ತಾರೆ ಇಲ್ಲ ನಮ್ಗೆ ರಿಪೋರ್ಟ್ ಕೈ ಸೇರಿಲ್ಲ, ಮಧ್ಯಂತರ ವರದಿ ಬರಲಿ ಅಂತ ಹೇಳಿ. ಬಟ್ ಇವರು ಭರವಸೆನ ನಂಬಿಕೊಂಡು ಯಾವುದೇ ರೀತಿಯಂತಹ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತೀವಿ ಅನ್ನುವಂತಹ ಯೋಚನೆನೇ ಇಲ್ವಾ, ಹೇಗೆ ಅಂತ?
ಇಲ್ಲ, ಖಂಡಿತವಾಗಿಯೂ ನವಿತಾ. ಯಾಕಂದ್ರೆ ಕಳೆದ ಒಂದು 6 ತಿಂಗಳಿಂದ ಕೂಡ ಈ ರೀತಿಯಾದಂತ ಒತ್ತಡವನ್ನ ರಾಜ್ಯ ಸರ್ಕಾರ ಹೆಚ್ಚಾಗೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ಪ್ರಮುಖ ಬೇಡಿಕೆ, ಅದರಲ್ಲೂ ಕೂಡ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ ಆಗಿರೋದು 7ನೇ ವೇತನ ಆಯೋಗ ಮತ್ತು NPS ಅನ್ನ ಜಾರಿಗೊಳಿಸಬಾರದು, OPS ಅನ್ನ ಜಾರಿಗೊಳಿಸಬೇಕಂದ್ರೆ ಹಳೆ ಪಿಂಚಣಿ ಪದ್ಧತಿಯನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಒತ್ತಡವನ್ನ ಏರಿ ಈಗಾಗಲೇ ಕಳೆದ 7 ದಿನಗಳ ಹಿಂದೆ ಪತ್ರವನ್ನು ಕೂಡ ಕೊಟ್ಟಿದ್ರು. 7 ದಿನಗಳ ಕಾಲ ಸರ್ಕಾರಕ್ಕೆ ಗಡುವನ್ನ ನೀಡಿದ್ರು. ಆ ಗಡುವು ಇವತ್ತಿಗೆ ಕೊನೆಗೊಳ್ಳಲಿದೆ. ನಾಳೆಯಿಂದ ಮುಷ್ಕರವನ್ನು ಮಾಡ್ತೇವೆ ಅಂತೇಳಿ ಸ್ವತಃ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ, ಮಾಜಿ ಸಿಎಂ ಯಡಿಯೂರಪ್ಪ ಸೇರಿದಂತೆ ಪ್ರಮುಖ ನಾಯಕರು ಎಲ್ಲರಿಗೂ ಕೂಡ ಸರ್ಕಾರಿ ನೌಕರರ ಅಧ್ಯಕ್ಷರಂತ ಷಡಕ್ಷರಿ ಅವರು ನೇರವಾಗಿ ಭೇಟಿ ಮಾಡಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಮಾಹಿತಿಯನ್ನು ನೀಡಿದ್ದಾರೆ. ಇಷ್ಟಾದಾಗ್ಯೂ ಕೂಡ ಇನ್ನೂ ಮಧ್ಯಂತರ ವರದಿ ಬರಬೇಕು, ಮಧ್ಯಂತರ ವರದಿ ಬಂದ್ರೆ ನಾನು ಅದನ್ನ ಪಾಲನೆ ಮಾಡ್ತೇನೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ನಮಗೆ ಕೇವಲ ಭರವಸೆ ನೀಡಿದ್ರೆ ನಿಜವಾಗ್ಲೂ ಕೂಡ ನಾವು ಮುಷ್ಕರದಿಂದ ಹಿಂದೆ ಸರಿಯೋದಿಲ್ಲ. ಈಗಾಗಲೇ ಆ ನಿರ್ಧಾರವನ್ನ ಕೈಗೊಂಡಿದ್ದೇವೆ. ನಾಳೆಯಿಂದ 6 ಲಕ್ಷ ಸರ್ಕಾರಿ ನೌಕರರ ಜೊತೆಗೆ 3 ರಿಂದ 4 ಲಕ್ಷದವರೆಗೂ ಕೂಡ ಯಾರು ರಿಟೈರ್ಡ್ ಆಗಿದ್ದಾರೆ ನಿವೃತ್ತ ನೌಕರರು, ಅವರು ಕೂಡ ಪ್ರತಿಭಟನೆಯಲ್ಲಿ ಅಂದ್ರೆ ಮುಷ್ಕರದಲ್ಲಿ ಭಾಗಿಯಾಗಲಿದ್ದಾರೆ. ಇವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿರುವಂತಹ ಒಟ್ಟು 32ಕ್ಕೂ ಹೆಚ್ಚು ಇಲಾಖೆಗಳೇನ್ ಬರ್ತವೆ, ಎಲ್ಲ ಇಲಾಖೆಗಳಲ್ಲಿ ಸಿಬ್ಬಂದಿಗಳು ಡಿ ಗ್ರೂಪ್ ಇಂದ ಹಿರಿಯ ಅಧಿಕಾರಿಗಳವರೆಗೂ ಕೂಡ ಯಾರು ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ, ಗೈರಾಜರಾಗ್ತಾರೆ. ಆರೋಗ್ಯ ಇಲಾಖೆ ಮತ್ತು ಜಲಮಂಡಳಿಯಲ್ಲಿ ಕೆಲವು ಎಮರ್ಜೆನ್ಸಿಯ ಹಿನ್ನೆಲೆಯಲ್ಲಿ ಅಂದ್ರೆ ಅತ್ಯವಶ್ಯಕವಾಗಿ ಮಾಡಬೇಕಾದಂತ ಇಲಾಖೆಗಳಿದಾವೆ, ಅಲ್ಲಿ ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ಕೆಲಸವನ್ನ ಮಾಡ್ತೇವೆ. ಅದು ಕೂಡ ನಿಯಮಿತವಾಗಿ ಎಷ್ಟು ಸಿಬ್ಬಂದಿ ಬೇಕು, ವೈದ್ಯರು ಬೇಕು, ಅಷ್ಟು ಜನ ಮಾತ್ರ ಭಾಗಿಯಾಗ್ತಾರೆ, ಇನ್ನುಳಿದಂತವ್ರು ಯಾರು ಕೂಡ ಭಾಗಿಯಾಗೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ BBMPಯಲ್ಲಿ ನಾಳೆಯಿಂದ ಮುಷ್ಕರ ಮಾಡಲಿಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ನಿಮಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಅನಿರ್ದಿಷ್ಟ ಅವಧಿ ಮುಷ್ಕರ ನಾಳೆಯಿಂದ ಆಗೋದ್ರ ಕುರಿತು ಮತ್ತು ಈಗಾಗಲೇ ವೇದಿಕೆ ಕೂಡ ತಯಾರಾಗಿದೆ. ಮುಂದೆ ನಿಮ್ಮ ಪ್ಲಕಾರ್ಡ್ಗಳು ಕೂಡ ಇದಾವೆ, NPS ರದ್ದುಪಡಿಸಿ OPS ಯೋಜನೆಯನ್ನ ಜಾರಿ ಮಾಡಿ ಅಂತ ಹೇಳಿ ಈ ರೀತಿಯಾದಂತಹ ಹಲವು ಪ್ಲಕಾರ್ಡ್ಗಳು ಕೂಡ ಇದಾವೆ. ಇನ್ನು ಪ್ರಮುಖವಾದಂತಹ ವಿಚಾರ ಅಂದ್ರೆ ಮಾರ್ಚ್ ತಿಂಗಳಲ್ಲಿ 5ನೇ ತರಗತಿ ಮತ್ತು 8ನೇ ತರಗತಿಯ ಪರೀಕ್ಷೆ ಬರುತ್ತೆ, PUCಯ ಪರೀಕ್ಷೆಗಳು ಕೂಡ ಬರ್ತದೆ. ಸೊ ಇದು ಬಹಳಷ್ಟು ತೊಂದರೆ ಆಗತ್ತೆ ಶೈಕ್ಷಣಿಕವಾಗಿ ಕೂಡ. ಈ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ಪ್ರಾಥಮಿಕ ಶಿಕ್ಷಣ ಸಿಬ್ಬಂದಿಗಳು ಅಂದ್ರೆ ಅಧ್ಯಾಪಕರ ಶಿಕ್ಷಕರ ಸಂಘ ಮತ್ತು ಹೈಸ್ಕೂಲ್ನ ಶಿಕ್ಷಕರ ಸಂಘ ಮತ್ತು PU ಕಾಲೇಜ್ನ ಅಧ್ಯಾಪಕರ ಸಂಘ ಈಗಾಗಲೇ ಘೋಷಣೆ ಮಾಡಿರೋದು, ನಾವು ಯಾರು ಕೂಡ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಕಾರ್ಯಚಟುವಟಿಕೆ ಏನಿರ್ತದೆ ಅದಾವುದಕ್ಕೂ ಕೂಡ ಭಾಗಿಯಾಗೋದಿಲ್ಲ. ನಮ್ಮ ಪ್ರಮುಖವಾದಂತಹ 2 ಬೇಡಿಕೆ ಏನಿದೆ, ಆ 2 ಬೇಡಿಕೆಗಳು 7ನೇ ವೇತನ ಆಯೋಗ ಜಾರಿ ಆಗಬೇಕು ಮತ್ತು NPS ರದ್ದುಪಡಿಸಿ OPS ಅನ್ನ ಜಾರಿ ಮಾಡಬೇಕು. ಇವೆರಡಕ್ಕೆ ಸರ್ಕಾರ ಆದೇಶವನ್ನ ಹೊರಡಿಸಿದ್ರೆ ಮಾತ್ರ ನಾವು ಮುಷ್ಕರದಿಂದ ಹಿಂಪಡಿತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದಲ್ಲಿರುವಂತಹ 32 ವಿವಿಧ ಇಲಾಖೆಗಳ ಎಲ್ಲ ಕ್ಷೇಮಾಭಿವೃದ್ಧಿ ಸಂಘಗಳ ಅಧ್ಯಕ್ಷರೆಲ್ಲರೂ ಕೂಡ ಈಗಾಗಲೇ ಈ ಹೇಳಿಕೆಗಳನ್ನ ನೀಡಿದ್ದಾರೆ. ನಾಳೆಯಿಂದ ನಿಜವಾಗ್ಲೂ ಕೂಡ ಜನಸಾಮಾನ್ಯರಿಗೆ, ಅದರಲ್ಲೂ ಕೂಡ ಪರೀಕ್ಷೆಯ ಸಂದರ್ಭದಲ್ಲಿ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇನ್ನು ಸರ್ಕಾರಿ ಆಸ್ಪತ್ರೆಗಳನ್ನೇ ನೆಚ್ಚಿಕೊಂಡಂತ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇದೆ. OPDಗಳು ಇರ್ತವೆ, ಆದ್ರೆ ನಿಯಮಿತವಾಗಿ ಎಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅಥವಾ ತುಂಬಾ ಎಮರ್ಜೆನ್ಸಿ ಇದ್ರೆ ಕರ್ತವ್ಯ ಪಟ್ಟಿಯನ್ನು ಅಂದ್ರೆ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಕೆಲಸವನ್ನ ಮಾಡ್ತಾರೆ. ಆದ್ರೆ ಅಡ್ಮಿಟ್ ಮಾಡುವಂತ ಆಪರೇಷನ್ ಪೂರ್ವ ನಿಗದಿಯನ್ನು ಮಾಡ್ಕೊಂಡಿದ್ರು ಅವ್ಯಾವು ಕೂಡ ನಡೆಯೋದಿಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗ್ತದೆ. ಇದು ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಆಗತ್ತೆ. ರಾಜ್ಯ ಸರ್ಕಾರ ನೌಕರರ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನ ಈಡೇರಿಸಿ ಆದೇಶವನ್ನು ಹೊರಡಿಸುವವರೆಗೂ ಮುಷ್ಕರ ನಾವು ಅನಿರ್ದಿಷ್ಟಾವಧಿಯಾಗಿ ಹೋರಾಟವನ್ನ ಮಾಡ್ತೇವೆ ಅಂತನೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಸಂಪರ್ಕದಲ್ಲಿ ಶರಣು ಹಂಪಿ, ಇವರ ಮಾತ್ರ ಹೋರಾಟ ಅಲ್ಲ, ಈಗ ಹಾಗೇನೆ ಪೌರ ಕಾರ್ಮಿಕರು ಹೋರಾಟವನ್ನ ಮಾಡ್ತಾರೆ, ಪ್ರತಿಭಟನೆಯನ್ನ ಮಾಡ್ತಾರೆ. ಅವರು ಪ್ರತಿಭಟನೆ ಮಾಡಿದ್ರೆ ಯಾವ ರೀತಿಯಾಗಿರುತ್ತೆ ಸ್ಥಿತಿ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಮತ್ತೆ ಗಾರ್ಡನ್ ಸಿಟಿ ಹೋಗಿ ಗಾರ್ಬೇಜ್ ಸಿಟಿ ಆಗತ್ತಾ, ಸಿಲಿಕಾನ್ ಸಿಟಿ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಕೆಲಸ ಖಾಯಂಗೊಳಿಸದ ಹಿನ್ನೆಲೆಯಲ್ಲಿ ಪೌರ ಕಾರ್ಮಿಕರು ಮುಷ್ಕರವನ್ನ ಕೈಗೊಂಡಿದ್ದಾರೆ. ಕಸ ಗುಡಿಸುವ ಪೌರ ಕಾರ್ಮಿಕರು ಇವತ್ತಿನಿಂದಲೇ ಮುಷ್ಕರವನ್ನ ಆರಂಭ ಮಾಡಿದ್ದಾರೆ. ಅಧಿಕಾರಿಗಳ ಎಡವಟ್ಟಿಗೆ IT ಸಿಟಿಯ ಮಾನ ಹರಾಜಾಗತ್ತಾ ಅನ್ನುವಂತಹ ಪ್ರಶ್ನೆ ಈಗಾಗಲೇ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಆಗಿರುವಂತಹದ್ದು ಇಲ್ಲಿನ ಒಂದು ಮಾನ ಹೋದಂತಹ ವಿಚಾರವನ್ನ ನಮ್ಗೆ ಗೊತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕುಖ್ಯಾತಿಯನ್ನು ಪಡೆಯುತ್ತಿದೆ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಮಿಕರ ನೇಮಕಾತಿಯಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ ಅನ್ನುವ ಆರೋಪದ ಜೊತೆಗೆ ಕೂಡಲೇ ನೇಮಕಾತಿಯ ಆದೇಶವನ್ನ ರದ್ದು ಮಾಡಬೇಕು ಅಂತ ಹೇಳಿ
ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೆಲಸವನ್ನ ಸ್ಥಗಿತಗೊಳಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಪೌರ ಕಾರ್ಮಿಕರು. ಬಿಬಿಎಂಪಿ ಕೇಂದ್ರ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ಪೊರಕೆ ಹಿಡಿಯಲ್ಲ, ಬೀದಿ ಗುಡಿಸಲ್ಲ ಅಂತ ಹೇಳಿದ್ದಾರೆ 16,000 ಕಾರ್ಮಿಕರು. ಕಳೆದ ತಿಂಗಳು ರಾಜ್ಯ ಸರ್ಕಾರ ಬಿಬಿಎಂಪಿ ವಿಚಾರವಾಗಿ ಆದೇಶ ಮಾಡಿ ಮೊದಲ ಹಂತದಲ್ಲಿ 3,643 ಕಾರ್ಮಿಕರನ್ನ ನೇರ ನೇಮಕಾತಿ ಮಾಡಲು ಸೂಚಿಸಿತ್ತು. ಆದರೆ ಬಿಬಿಎಂಪಿ ಅಧಿಕಾರಿಗಳು ನೇಮಕಾತಿ ಹೆಸರಲ್ಲಿ ವ್ಯಾಪಾರಕ್ಕಿಳಿದಿದ್ದಾರೆ ಅನ್ನುವ ಆರೋಪವು ಕೇಳಿಬಂದಿದೆ. ಇದಕ್ಕಾಗಿ ಈಗ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಕೂಡಲೇ ನೇಮಕಾತಿ ಆದೇಶ ರದ್ದು ಮಾಡಿ, ಯಾಕಂದ್ರೆ ಇಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ ಅನ್ನುವ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಸಗುಡಿಸುವ ಪೌರ ಕಾರ್ಮಿಕರು ನಾವು ಯಾವುದೇ ಕಾರಣಕ್ಕೂ ಪೊರಕೆ ಹಿಡಿಯಲ್ಲ, ಬೀದಿ ಗುಡಿಸಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು 16,000 ಕಾರ್ಮಿಕರು ಪ್ರತಿಭಟನೆಗೆ ಇಳಿದಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಶರಣು ಹಂಪಿ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಈಗ ಹಲವು ಬಾರಿ ಇವರು ಮನವಿಯನ್ನ ಮಾಡ್ಕೊಂಡ್ರು, ಅನೇಕ ಬಾರಿ ಪ್ರತಿಭಟನೆಯನ್ನ ಮಾಡಿದ್ರು, ಈಗ ಮತ್ತೆ ಇಂಥದ್ದೇ ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳು ಆಗ್ತಾ ಇರುವಂತದ್ದು. ಈಗ ಪೌರ ಕಾರ್ಮಿಕರು ಪ್ರತಿಭಟನೆ ಮಾಡಿದ್ರೆ ಯಾವ ರೀತಿಯಾಗಿ ಇರತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಂದ್ಸಲ ಈ ರೀತಿಯಾದಂತಹ ಕೆಲಸದಿಂದಾಗಿಯೇ ಕುಖ್ಯಾತಿಯನ್ನ ಪಡೆದಿತ್ತು, ಗಾರ್ಬೇಜ್ ಸಿಟಿಯಾಗಿ ಮಾರ್ಪಾಡಾಗಿತ್ತು. ಸೊ ಈಗ ಇವರ ಬೇಡಿಕೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆಯಾ? ನವಿತಾ, ಸಿಲಿಕಾನ್ ಸಿಟಿ ಗಾರ್ಬೇಜ್ ಸಿಟಿ ಆದ್ರೆ ಅದಕ್ಕೆ ಪ್ರಮುಖ ಕಾರಣ ನಿಜವಾಗ್ಲೂ ಕೂಡ ಕಸ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡುವಂತಹ ಪೌರ ಕಾರ್ಮಿಕರು. ಆ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡಿದ್ರೆ, ಕೆಲಸಕ್ಕೆ ಗೈರಾದ್ರೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದು ಈ ಹಿಂದೆ ಬೆಂಗಳೂರಿನಲ್ಲಿ ನಮ್ಗೆಲ್ರಿಗೂ ಕೂಡ ಗೊತ್ತಾಗಿದೆ. ಈಗ ಅದೇ ರೀತಿಯಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬಿಬಿಎಂಪಿಯ ಕೇಂದ್ರ ಕಚೇರಿ ಮುಂಭಾಗದಲ್ಲಿ 16,000ಕ್ಕೂ ಹೆಚ್ಚು ಜನ ಏನು ಪೌರ ಕಾರ್ಮಿಕರು ಏನಿದ್ದಾರೆ ಇವರೇ ಕಸ ವಿಲೇವಾರಿ ಮಾಡೋದು, ಸಂಗ್ರಹಣೆ ಮಾಡೋದು. ಸೊ ಇವರು ಈಗ ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಅಂತೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಇರೋದು, ಈ ಪೌರ ಕಾರ್ಮಿಕರನ್ನ ಈಗಾಗಲೇ ಸರ್ಕಾರ ನೇಮಕಾತಿ ಮಾಡ್ಕೊಳ್ತಾ ಇದೆ. ನೇಮಕಾತಿ ಮಾಡ್ಕೊಳ್ಳುವ ಹಿನ್ನೆಲೆಯಲ್ಲಿ ತೆಗೆದುಕೊಂಡಂತ ಮಾನದಂಡ ಏನಿದೆ ಇದು ಅಸಮರ್ಪಕವಾಗಿದೆ. ಯಾರು ದುಡ್ಡು ಕೊಟ್ಟಿದ್ದಾರೆ ಅವರನ್ನ ಮೊದಲು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. 16 ವರ್ಷ, 18 ವರ್ಷ, 12 ವರ್ಷ ಕೆಲಸ ಮಾಡಿದವ್ರನ್ನು ಕೂಡ ಆಯ್ಕೆ ಮಾಡ್ಕೊಳ್ತಾ ಇಲ್ಲ. 2 ವರ್ಷ, 3 ವರ್ಷ ಕೆಲಸ ಮಾಡಿದಂತ ಪೌರ ಕಾರ್ಮಿಕರನ್ನೇ ಆಯ್ಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಬೇಕಾದಂತ ದಾಖಲೆಗಳನ್ನು ಕೂಡ ಈಗಾಗಲೇ ಬಿಬಿಎಂಪಿಯ ಕೇಂದ್ರ ಕಚೇರಿಗೂ ಕೂಡ ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇಂದಿನಿಂದ ಬೆಂಗಳೂರಿನಲ್ಲಿ ನಾವು ಕಸವನ್ನ ವಿಲೇವಾರಿ ಮಾಡೋದಿಲ್ಲ, ಸಂಗ್ರಹಣೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಬಹಳಷ್ಟು ನಿಜವಾಗ್ಲೂ ಕೂಡ ದೊಡ್ಡ ಸ್ಥಿತಿಗೆ ನಿರ್ಮಾಣಕ್ಕೆ ಇದು ಅಡ್ಡಿಯಾಗುತ್ತೆ. ಈಗಾಗಲೇ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ಎಲ್ಲರೂ ಕೂಡ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇವರ ಪ್ರಮುಖವಾದಂತ ಬೇಡಿಕೆ 3,243 ಈಗೇನು ಸಿಬ್ಬಂದಿಗಳ ನೇಮಕಾತಿ ಮಾಡ್ತಾ ಇದ್ದಾರೆ ಪೌರ ಕಾರ್ಮಿಕರಿಗೆ. ನಿಜವಾಗ್ಲೂ ಕೂಡ ಒಳ್ಳೆ ಸುದ್ದಿ. ಆದ್ರೆ ಯಾರು ಅರ್ಹರಿದ್ದಾರೆ ಆ ಅರ್ಹರಿಗೆ ತೆಗೆದುಕೊಳ್ತಾ ಇಲ್ಲ, ಅವರನ್ನ ಆಯ್ಕೆ ಮಾಡ್ಕೊಳ್ತಾ ಇಲ್ಲ. ಪಟ್ಟಿಯಲ್ಲಿ, ತಾತ್ಕಾಲಿಕ ಪಟ್ಟಿಯಲ್ಲಿ ಆಯ್ಕೆ ಮಾಡ್ಕೊಂಡಿರೋದು ನಿಜವಾಗ್ಲೂ ಕೂಡ ಹೊಸದಾಗಿ ಬಂದಂತವ್ರು, ಅಂದ್ರೆ 2ರಿಂದ 3 ವರ್ಷ ಕೆಲಸ ಮಾಡಿದಂತವ್ರನ್ನ ಆಡ್ ಮಾಡ್ತಾ ಇದ್ದಾರೆ. 12ರಿಂದ 14 ವರ್ಷದವರೆಗೂ ಕೂಡ ಕೆಲಸ ಮಾಡಿದಂತ ನಿಜವಾದ ಅರ್ಹ ಫಲಾನುಭವಿಯ ಪೌರ ಕಾರ್ಮಿಕರನ್ನ ಆಯ್ಕೆ ಮಾಡ್ಕೊಳ್ತಾ ಇಲ್ಲ. ಇದರಲ್ಲಿ ಸಾಕಷ್ಟು ರೀತಿಯಾದಂತ ಭ್ರಷ್ಟಾಚಾರ ಆಗ್ತಾ ಇದೆ. ತಮಗೆ ಬೇಕಾದವರಿಗೆ ಹಿರಿಯ ಅಧಿಕಾರಿಗಳು ನೇಮಕನ ಮಾಡ್ಕೊಳ್ತಾ ಇದ್ದಾರೆ, ಪಟ್ಟಿಯಲ್ಲಿ ಆಡ್ ಮಾಡ್ತಾ ಇದ್ದಾರೆ. ಈ ರೀತಿ ಆಗ್ಬಾರ್ದು ಅಂತ ಹೇಳಿ ಈಗ ನೊಂದಂತ ಪೌರ ಕಾರ್ಮಿಕರೇನಿದ್ದಾರೆ ಎಲ್ಲರೂ ಕೂಡ ಈಗ ಒಟ್ಟುಗೂಡಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದರ ಇಂಪ್ಯಾಕ್ಟ್ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಮಾಡಲಿಕ್ಕೆ ಮತ್ತು ಸಂಗ್ರಹಣೆ ಮಾಡಲಿಕ್ಕೆ ಯಾರು ಅನ್ನುವಂತ ಪ್ರಶ್ನೆನೂ ಕೂಡ ಎದುರಾಗಿದೆ. ಒಂದು ವೇಳೆ 1 ದಿನ, 2 ದಿನ, 3 ದಿನ ಏನಾದರೂ ಕಸ ಎದ್ದೇ ಇದ್ರೆ ನಮ್ಮ ಏರಿಯಾಗಳಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಇದೆ ಅನ್ನೋದು ಈ ಹಿಂದೆ ಗೊತ್ತಾಗಿತ್ತು. ಸಿಲಿಕಾನ್ ಸಿಟಿ ಅದು ಗಾರ್ಬೇಜ್ ಸಿಟಿ ಆಗಿ ಸಾಕಷ್ಟು ಕುಖ್ಯಾತಿ ಪಡೆದಿತ್ತು. ಮಳೆಗಾಲದಲ್ಲಿ ಯಾವ ರೀತಿಯಾಗಿ ಬೆಂಗಳೂರಲ್ಲೇ ಮುಳುಗುತ್ತೆ ಅನ್ನೋ ರೀತಿಯಾದ ಪರಿಸ್ಥಿತಿ ಇದೆ. ಈಗ ಗಾರ್ಬೇಜ್ ಎದ್ದೇ ಇದ್ರೆ ಮತ್ತಷ್ಟು ಕುಖ್ಯಾತಿ ಗಳಿಸುವಂತ ಸಾಧ್ಯತೆ ಹೆಚ್ಚಾಗಿದೆ. ಇದಕ್ಕೆ ಅವಕಾಶವನ್ನ ಬಿಬಿಎಂಪಿ ಕೊಡಬಾರದು. ನವಿತಾ, ಓಕೆ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್. ವೆಲ್ಕಮ್ ಬ್ಯಾಕ್. ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆಯಷ್ಟೇ ಬಾಕಿ ಇದೆ. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸೋಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಿದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು. ಶಿರಾ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ನೋಡಿ. ನನ್ನ ಹೆಸರು ನಾಗರತ್ನ ಅಂತ.
ಬಿಜೆಪಿ ಪಕ್ಷದ ವತಿಯಿಂದ ARS ಕಮಿಟಿ ಡೈರೆಕ್ಟರ್ ಆಗಿದ್ದೀನಿ ನಾನು. ಹಿಂದೆ ಒಬ್ಬ MLA ಅವ್ರನ್ನ ನಾವು ನೋಡ್ಬೇಕು ಅಂದ್ರೆ ಯಡಿಯೂರಪ್ಪಾಜಿ ನೋಡಕ್ ಹೋದಂಗ ಆಗ್ತಿತ್ತು. ಯಾವೊಬ್ಬ MLA ಯಾವತ್ತು ಸಿಗ್ತಾರೆ ತಿಂಗಳಾನ್ಗಟ್ಲೆ ಕಾದು ನಾವು ನೋಡ್ಬೇಕಿತ್ತು MLA ಅವ್ರನ್ನ. ಆದ್ರೆ ನಮ್ಮ MLA ಅವ್ರ ಹಂಗಲ್ಲ. ಇವತ್ತಿಂತದೊಂದ್ ಕೇಸ್ ಆಗಿದೆ ಅಂತ ಒಂದ್ ಫೋನ್ ಮಾಡಿದ್ರೆ ಸತ್ತವ್ರ ಮನೆ ಬಾಗ್ಲಲ್ಲಿ ಇರ್ತಾರೆ ರಾಜೇಶ್ ಗೌಡ್ರು ಆ ದಫನ್ ಮುಗಿಯೋ ತನಕ. ಮತ್ತೆ ರಾಜೇಶ್ ಗೌಡ್ರನ್ನ MLA ಆಗಿ ಅಧಿಕಾರಕ್ಕೆ ತರಬೇಕು ಅಂತ ಇನ್ನೊಮ್ಮೆ ಕೇಳ್ತಾ ಮತ್ತೊಮ್ಮೆ ಬಿಜೆಪಿ ಬಂದೇ ಬರುತ್ತೆ. ನನ್ನ ಹೆಸರು ಅಜಯ್ ಕುಮಾರ್ ಅಂತ ಹೇಳ್ಬಿಟ್ಟು ನಾನು ಜಿಲ್ಲಾ ಸಾಮಾಜಿಕ ಜಾಲತಾಣ ವಿಭಾಗದ ಕಾರ್ಯಾಧ್ಯಕ್ಷ ಆಗಿದ್ದೀನಿ. ಶಿರಾದಲ್ಲಿ ಇವರೆಲ್ಲರೂ ಹೇಳ್ತಾರೆ ಬರೀ ನೀರಾವರಿ ಅಂತ. ಜಯಚಂದ್ರ ಅವರು ಕೇವಲ ನೀರಾವರಿ ಬಗ್ಗೆ ಮಾತ್ರನೇ ಅಭಿವೃದ್ಧಿ ಮಾಡಿಲ್ಲ, ಇಡೀ ಕ್ಷೇತ್ರಕ್ಕೆ ಏನ್ ಬೇಕು, ಒಂದು ಜಿಲ್ಲಾ ಕೇಂದ್ರವಾಗಿ ಏನ್ ಮಾರ್ಪಡಬೇಕು ಅದನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥ ಏಕೈಕ ನಾಯಕ ಅಂತಂದ್ರೆ ಸನ್ಮಾನ್ಯ ಶ್ರೀ TB ಜಯಚಂದ್ರ ಅವರು. ನನ್ನ ಹೆಸರು ರಂಗನಾಥ್ ಅಂತ. ಸಿರಾದ ಇತಿಹಾಸದಲ್ಲಿ ಬಿಜೆಪಿ ಎಂದೆಂದೂ ಗೆದ್ದಿರಲಿಲ್ಲ, ಮುಂದೆ ಬಿಜೆಪಿ ಸೋಲೋದಿಲ್ಲ ಎಂಬುದು ಅಷ್ಟೇ ಇತಿಹಾಸ. ಸನ್ಮಾನ್ಯ ಶ್ರೀ ರಾಜೇಶ್ ಗೌಡರು ಇವತ್ತು ಏನು ಸಿರಾ ತಾಲೂಕಿನ ಎಲ್ಲಿ SC ಕಾಲೋನಿಯಲ್ಲಿ ಮಾರಮ್ಮನ ದೇವಸ್ಥಾನಗಳಿದಾವ ಅಲ್ಲೆಲ್ಲ ಕಡೆಗೂ ಅವರ ಸ್ವಂತ ಖರ್ಚಿನಿಂದ ಎಲ್ಲ ಸೀಟ್ ಹಾಕಿ ಕೊಟ್ಟಾರೆ. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನೀಡಿದಂಥ ಏಕೈಕ ಶಾಸಕ ಅಂದರೆ ಅದು ನಮ್ಮ ಹೆಮ್ಮೆ ಸಿರಾ ಕ್ಷೇತ್ರದ ರಾಜೇಶ್ ಗೌಡರು. ಮಹೇಶ್ ಆರೋಗ್ಯರೆ ಅಂತೇಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಿಂದುಳಿದ ವರ್ಗಗಳ ವಿಭಾಗ KPCC. ಬಂಧುಗಳೇ, ಇವತ್ತು ನಮ್ಮ ಸಿರಾ ಒಂದು ಕ್ಷೇತ್ರ ಅಂತರ್ಜಲದ ವಿಚಾರ ಆಗಿರ್ಬೋದು, ಆಗಲೇ ನಮ್ಮ ಸ್ನೇಹಿತರು ಹೇಳಿದಾಗೆ, ಮತ್ತು ಇತಿಹಾಸದಲ್ಲಿ ಇವತ್ತು ಸಿರಾ ತಾಲೂಕಿನ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಸರ್ವ ಸಮಾಜಗಳಿಗೂ 22 ಸಮುದಾಯಗಳಿಗೆ ಒಂದು ಜಾಗವನ್ನು ಕೊಡ್ತಕ್ಕಂಥ ಕೆಲಸವನ್ನ ಇಲ್ಲಿಯ ತನಕ ಬಂದಂತ ಯಾವುದೇ ನಾಯಕರು ಮಾಡಿರಲಿಲ್ಲ. ನಿಜವಾಗ್ಲೂ ಜಯಚಂದ್ರ ಅವರು ಇವತ್ತು ಎಲ್ಲರನ್ನೂ ಸಹ ಇವತ್ತು ಸಮಾನವಾಗಿ ತಗೊಂಡೋಗ್ತಕ್ಕಂಥ ಎಲ್ಲಾ ನಿಟ್ಟಿನಲ್ಲೂ ಸಹ ಕೆಲಸ ಮಾಡಿದ್ದಾರೆ. ನನ್ನ ಹೆಸರು ಗೋನಹಳ್ಳಿ ನಾಗರಾಜ್ ಅಂತ. ಈ ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ ವರ್ಸಸ್ JDS ಅಂತಕ್ಕಂಥ ಇತಿಹಾಸ ಮುಂಚೆಯಿಂದ ನಡ್ಕೊಂಡ್ ಬಂದಿತ್ತು. ಇವತ್ತೇನು ನಮ್ಮ ಸತ್ಯನಾರಾಯಣ ಸಾಹೇಬ್ರು ಅಕಾಲಿಕ ಮರಣದಿಂದ ಎದುರಾದಂತ ಒಂದು ಉಪಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿರ್ಬೋದು, ಆದ್ರೆ ಸಾರ್ವಜನಿಕವಾಗಿ ಏನು ಸ್ಪಂದಿಸತಕ್ಕಂಥ ಕೆಲಸ ಆಗಿಲ್ಲ. ಒಂದು ಪೆಟ್ರೋಲ್ ಇರ್ಬೋದು, ಒಂದು ಗ್ಯಾಸ್ ವಿಚಾರ ಆಗಿರ್ಬೋದು, ಒಂದು ಸಾರ್ವಜನಿಕರು ಜೀವನ ಮಾಡೋದೇ ಕಷ್ಟ ಆಗೈತಿ. ಮುಂಚೆ ಇನ್ನೊಂದೇನಂದ್ರೆ ಸತ್ಯನಾರಾಯಣ ಸಾಹೇಬ್ರು ಅಭಿವೃದ್ಧಿ ಅಂದ್ರೆ ಸತ್ಯನಾರಾಯಣ ಸಾಹೇಬ್ರು. ಹಿಂದೆ ಸತ್ಯನಾರಾಯಣ ಸಾಹೇಬ್ರು ಸಚಿವರಾದಂತ ಸಂದರ್ಭದಲ್ಲಿ 15 ಪ್ರೌಢಶಾಲೆಗಳು ಇಲ್ಲೇನೋ ಒಂದು ಡಿಪ್ ಆಗೈತೆ. PGR ಸಿಂಧೇರ್ ಅವ್ರ ಸಹಕಾರದಿಂದ, ನಮ್ಮ ಸತ್ಯನಾರಾಯಣ ಸಾಹೇಬ್ರ ಸಹಕಾರದಿಂದ ಇವತ್ತೊಂದು ಪ್ರತಿಯೊಂದು ಹಳ್ಳಿಗೆ ನಾವು ಬಸ್ ತಲುಪ್ತಾ ಇದ್ದೇವೆ ಅಂದ್ರೆ ಅದು ಸತ್ಯನಾರಾಯಣ ಸಾಹೇಬ್ರ ಕೊಡುಗೆ. ನಾವು ಶಿರಾ ತಾಲೂಕು ತಾವರೆಕೆರೆ ಗ್ರಾಮದಿಂದ ರಾಮಚಂದ್ರಪ್ಪ ಅಂತೇಳಿ, ಬಿಜೆಪಿಯ ಬೂತ್ ಕಮಿಟಿ ಅಧ್ಯಕ್ಷ. ತಾವರೆಕೆರೆ ಒಂದು ZP ಕ್ಷೇತ್ರ ಆಗಿದ್ದಾಗ ಅಲ್ಲಿ 5 ವರ್ಷ ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಕ್ಷೇತ್ರದಲ್ಲಿ ಏನೇನು ಕೆಲಸ ಕಾರ್ಯಗಳು ಆಗಿರಲಿಲ್ಲ. ಇವತ್ತು ರಾಜೇಶ್ ಗೌಡರು ಬಂದ ಮೇಲೆ 20 ಲಕ್ಷ ರೂಪಾಯಿ ಅನುದಾನದಲ್ಲಿ 2 CC ರೋಡ್ ನಿರ್ಮಾಣ, ಮತ್ತೆ ಚರಂಡಿಗಳ ನಿರ್ಮಾಣ, ಮತ್ತೆ ರಾಜೇಶ್ ಗೌಡರು ಬರಬೇಕು, ಶಿರಾದಲ್ಲಿ ಕಮಲ ಅರಳಬೇಕು. ಏನು ಈ ಬಿಜೆಪಿ 75 ವರ್ಷದಿಂದ ನಮ್ಮ ಶಿರಾ ಕ್ಷೇತ್ರದಲ್ಲಿ ಇತಿಹಾಸನೇ ಇರಲಿಲ್ಲ. ಇವೇನು ಉಪಚುನಾವಣೆಯಲ್ಲಿ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರೇನು ಬಂದು ಮಾತು ಕೊಟ್ಟಿದ್ರು, ನಾನು ಇಲ್ಲಿ ಬಂದು ಶಿಕಾರಿಪುರವನ್ನಾಗಿ ಮಾಡ್ತೀನಿ ಅಂತೇಳಿ, ಅದೇ ರೀತಿ ನಮ್ಮ ಶಿರಾ ಅಭಿವೃದ್ಧಿ ಆಗ್ತಾ ಇದೆ. ನೀರಿನ ಮೇಲೆ ರಾಜಕಾರಣ ಮಾಡ್ತಿದ್ರು, ಆ ನೀರಿನ ಮೇಲೆ ನಮ್ಗೆ ಶಾಶ್ವತವಾಗಿ ನಮ್ಮ ರಾಜೇಶ್ ಗೌಡರು ತೆರೆ ಎಳೆದಿದ್ದಾರೆ. ಮದ್ಲೂರು ಕೆರೆಗೆ 3 ಬಾರಿ ನೀರರಿಸಿ ಕೋಡಿಯನ್ನು ಇವತ್ತಿಗೂ ಕೂಡ ಕೋಡಿ ಹರಿತಾ ಇದೆ. ಕುಮಾರಸ್ವಾಮಿ ಅವರು ಬಡವರು ಕಾಳಜಿ ಇರೋಂಥ ವ್ಯಕ್ತಿ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಮಾಡಿರ್ತಕ್ಕಂಥ ಬಡವರು ಸಾಲ ಮನ್ನಾ ಆಗಿರ್ಬೋದು, ಇವತ್ತು ಪಂಚರತ್ನ ಯೋಜನೆಯಲ್ಲಿ ಅವ್ರು ಕೊಟ್ಟರ ಕೊಡುಗೆ ಆಗಿರ್ಬೋದು, ಅಂತ ಮುಖ್ಯಮಂತ್ರಿ ನಮ್ಮ ಜೀವನದಾಗೆ ಮುಂದೆ ನೋಡ್ತೀವೋ ಇಲ್ವೋ ನಾವು. ಇವತ್ತು ಯಾವುದೇ ಕಾರಣಕ್ಕೆ ಅವತ್ತು ಸರ್ಕಾರ ಬಂತು, ಇಡೀ ಸರ್ಕಾರ ಬಂದು ಇಲ್ಲಿ MLA ಗೆಲ್ಸಿದೆ. ಇತಿಹಾಸದಲ್ಲಿ ಇನ್ನು ಬಿಜೆಪಿ ಗೆಲ್ಲೋದು ಇಲ್ಲ, ಗೆಲ್ಲಕ್ ನಾವು ಬಿಡೋದು ಇಲ್ಲ. ನ್ಯೂಸ್ 18ನ ಚುನಾವಣಾ ಚಕ್ರ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ, ಹೊನ್ನಾಳಿ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡ್ತಾ ಇದೆ. ಆ ಭಾಗದ ಜನರು ನೀವು ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ಮಿಸ್ ಮಾಡದೆ ಚುನಾವಣಾ ಚಕ್ರ ಏರಿ ಮೈಕ್ ಹಿಡಿದು ಮಾತಾಡಿ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.